ಚಕ್ರ ಬಡವರ ಹೆಣ್ಣಂದರೆ ಮಾರಾಟದ ಹೆಣ್ಣಂತೆ ಲೆಕ್ಕ ಮಗನೇ. ಖಮಾನ್ ಡಾಕ್ಟರ್ ಖಮಾನ್, ಇಬ್ಬರು ಸರಿಸಮಾನವಾಗಿ ಹಂಚಿಕೊಳ್ಳೋಣ ಈ ರಸ ತುಂಬಿದ ಹಣ್ಣನ್ನು. ನಮ್ಮ ಮಾತಿಗೆ ಬಗ್ಗೆ ಇನ್ನೊಂದು ಶಬ್ದ ಉತ್ತರಿಸಿದೆ ಆದರೆ ನಿನ್ನ ಶಿರಚ್ಛೇದನ ಮಾಡಬೇಕಾಗುತ್ತದೆ. ಬಿ ಕೇರ್ಫುಲ್. ಶಿರಚ್ಛೇದನ. ಸಾವಿರಾರು ಶಿರವನ್ನು ಕಡಿದು ರಕ್ತದ ಓಕಳೆಯಾಗಿದ್ದ ಈ ಚಕ್ರನಿಗೆ ಶಿರಚ್ಛೇದನ. ಪ್ರಶಾಂತ್, ಆವೇಶ ಒಳ್ಳೆಯದಲ್ಲ. ಈ ನಿನ್ನ ಅತ್ತಿಗೆ ಯೌವನ ಎಂಬ ಸಾಗರದಲ್ಲಿ ಬಯಕೆಯ ಆಶೆವತ್ತ ಚೆಲುವೆ. ಅವಳ ತೃಪ್ತಿಯನ್ನು ವ್ಯರ್ಥಗೊಳಿಸಬೇಡ, ಸುಮ್ಮನೆ ಹೊರಟೋಗು. ಅವಳ ಆಸೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳಲು ನೀನೇನವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ. ಹಾಗಿದ್ದರೆ ತಾಯಿಯೊಂದು ಕಾಲಿಗೆ ಬಿದ್ದು ನಾಯಿ ಅಂತ ಹೊರಟೋಗ ಮಗನೇ. ಅಷ್ಟವಿಲ್ಲದ ವ್ಯವಸ್ಥೆ ಮಾತನಾಡಿ ನನ್ನ ಬಿತ್ತು ನೆಚ್ಚಿಗೆ ಎಬ್ಬಿಸಬೇಡ. ಇದು ಕಲಿಯುಗ. ಕಾಮ ಇಲ್ಲಿ ನಡೆಯಲಾರದು. ನಿನ್ನ ಪೌರುಷ ನಿಮ್ಮಂತ ಕಾಮಕ ವ್ಯಾಘ್ರಗಳನ್ನು ಅಷ್ಟ ಆಸೆಗಳನ್ನು ಸುಟ್ಟು ಹಾಕುವ ಗಟ್ಟಿಗಂಡದ ಸುರ ಈರ ನದೀರ ನಿನ್ನಂತ ಧೀರರನ್ನು ಮೆಟ್ಟಿಸಿ ಶುದ್ಧ ಚೆಲುವರನ್ನು ಚುಂಬಿಸಿದ ಚಕೋರ ಈ ಹಂದಿರ. ಈ ಚಕ್ರದ ಕೈಚಳಕ ಇನ್ನೂ ನಿನಗೆ ಗೊತ್ತಿಲ್ಲ. ಈ ದುಷ್ಟನನ್ನು ಎದುರು ಹಾಕಿಕೊಂಡು ಬಲಿಪಡಿಸುವಾಗಬೇಡ. ಇದು ನನ್ನ ಬಹುದಿನದ ಬಯಕೆ. ಈ ಬಯಕೆಗೆ ಆಟಕೋಡಿಯಾಗದೆ ಶ್ರಮಾಂಬರಿ ಹೊರಟೋಗು. ಅದು ಸೂರ್ಯನ ಲಕ್ಷ್ಯವಲ್ಲೇ ಚಕ್ರ. ಕಾತಂದ್ರ ಸಂಗಮರಾಯನ ಹುಟ್ಟುವುದು ಇದೆ ಕನ್ನಡ ನಾಡಿನಲ್ಲಿ. ಇತ್ತ ನಾಡಿನಲ್ಲಿ ಹುಟ್ಟಿರುವ ನಾನು ನಿನ್ನಂತ ಸಂಗನಿಗೆ ಸಮಾನರು ಹೋಗೋ ಹೇಳಿನಲ್ಲ. ನೀನು ನಿಜವಾಗಲೂ ಬೆರತೆಯ ಉದರದಿಂದ ಜನಿಸಿದ ತೀರವೇ ಆಗಿದ್ದರೆ ಬೈರಂಗಕ್ಕೆ ಬಂದು ಎದೆಗೆ ಎದೆ ಕೊಟ್ಟು ನಿಲ್ಲು. ಇಲ್ಲ ಸುಳ್ಳು ಮಗನೇ ಆಗಿದ್ದರೆ ಸುಳ್ಳನ್ನು ನನಗೆ ಸಲಾ ಮಾಡದ ಹೊರಟೋಗ ಮಗನೇ. ಕಸ್ತಿಯ ಗಲ್ಪದಲ್ಲಿ ಜನಿಸಿದ ಗಂಟುಗನೇ. ಈ ಚಕ್ರ ಕೀರ್ತನ ಕಪಟ ನಾಟಕದ ಕೊನೆಯ ಅಂಕ ಬರುವುದರವರೆಗೆ ಈ ನಿನ್ನ ಅತ್ತಿಗೆ ಎಂಬ ಪತಿರತಿಯ ಗರ್ಭದಲ್ಲಿ ಪಾಪದ ಪಿಂಡವನ್ನು ತುಂಬಿ ಸೂರ್ಯ ಎಂದು ಪಟ್ಟ ಕಟ್ಟದಿದ್ದರೆ ನಾನೇಕೆ ದುಷ್ಟನೆಂಬ ಪಟ್ಟ ಕಟ್ಟಿಕೊಳ್ಳಲಿ? Goodbye. ಹೋಗು ಕಾಮುಕರಾಗಿರ ಹೋಗು. ನಿಮ್ಮಂತ ಕೀಟಗಳನ್ನು ನಾಶ ಮಾಡಲು ಯಾವ ಔಷಧಿ ಸಿಂಪಡಿಸಬೇಕೆಂಬುದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನೋಡಿ, ನೀವು ಈ ಸಮಯಕ್ಕೆ ಸರಿಯಾಗಿ ಬರದೆ ಹೋಗಿದ್ರಿ ಆ ನೀಚ ಏನ್ ಮಾಡೋದಕ್ಕೆ ಹೇಸ್ತಾ ಇರಲಿಲ್ಲ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಅದೆಲ್ಲ ಇರಲಿ. ಸತೀಶ್ ಮನೆಯಲ್ಲಿಲ್ಲವೇ? ಅಣ್ಣ ನೀರೇ ಹೋಗಿದ್ದಾನೆ. ಅದು ಬಂದೇ ಬಿಟ್ಟ. ಏನು ಡಾಕ್ಟರ್, ದೂರ ಬಂದಿದ್ದೀರಲ್ಲ? ಇಷ್ಟು ದಿನ ದೂರ ಇದೇನಲ್ಲ, ಅದಕ್ಕೆ ಹತ್ತಿರವಾಗುವಂತ ಬಂದೆ. ನಿಮ್ಮ ಮಾತಿನ ಅರ್ಥ ನನಗಾಗ್ತಾ ಇಲ್ಲ ಪ್ರಶಾಂತ್. ಓಹೋ, ಹಾಗಾದ್ರೆ ಈ ವಿಷಯ ಗೊತ್ತಿಲ್ಲಂತೆ ಕಾಣಿಸುತ್ತಿದೆ. ಅದೇ ಸತೀಶ್, ನಿಮ್ಮ ತಂಗಿಯ ಪವಿತ್ರಳ ಮದುವೆ ವಿಚಾರ. ಓಹೋ, ಆ ವಿಷಯವೇ? ನನ್ನ ತಂಗಿಯನ್ನು ಆ ವಿಷಯ ಹೇಳಿದ್ದಳು, ಆದರೆ ನಾನೇ ನಂಬಲಿಲ್ಲ ಪ್ರಶಾಂತ್. ಯಾಕೆ ಸತೀಶ್? ನಮ್ಮ ಹಿಂದಿನ ಹಳೆ ನೆನಪುಗಳನ್ನು ಮರೆತಿರುವೇನು? ನಿಮ್ಮ ತಮ್ಮ ನಾನು ಚಿಕ್ಕಂದಿಂದಲೇ ಸ್ನೇಹಿತರು. ಜ್ಞಾಪಕವಿದೆ ಪ್ರಶಾಂತ್, ಆದರೆ ಈಗ ಕಾಲ ಬದಲಾಗಿದೆಯಲ್ಲ. ಕಾಲ ಬದಲಾದರೂ ನಾವು ಬದಲಾಗಿಲ್ಲ ಸತೀಶ್. ಒಬ್ಬ ಶ್ರೀಮಂತ ತಿನ್ನೋದು ಅದೇ ಅನ್ನ, ಒಬ್ಬ ಬಡವ ತಿನ್ನೋದು ಅದೇ ಅನ್ನ. ನಿಮ್ಮ ವಿಷಯ ಚೆನ್ನಾಗಿ ಗೊತ್ತು ಪ್ರಶಾಂತ್. ನೀವಿಬ್ಬರು ಅಣ್ಣ ತಮ್ಮಂದಿರು ತುಂಬಾ ಒಳ್ಳೆಯವರು. ಅಣ್ಣ ಪೊಲೀಸ್, ತಮ್ಮ ಡಾಕ್ಟರ್. ಆಹಾ,
ಎಷ್ಟೊಂದು ಸುಂದರವಾಗಿ ಬರೆದಿರುವನು ಆ ದೇವರು ನಿಮ್ಮ ಹಣೆ ಬರವನ್ನು. ಪ್ರಶಾಂತ್, ನಮ್ಮ ಹಣೆ ಬರ ಒಬ್ಬ ಅರವಟ್ಟೆಯಲ್ಲಿ ಪ್ರಶಾಂತ್, ಇನ್ನೊಬ್ಬ ಬೀದಿಯಲ್ಲಿ. ಯಾಕೆ ಸಖಿ ಹೀಗೇಕೆ ಮನಸ್ಸು ನೋಯಿಸಿಕೊಂಡು ಮಾತನಾಡುತ್ತಿರುವೆ? ನಿಮ್ಮ ತಮ್ಮ ರೋಷಾಗಿನಿ ಭೇಟಿಯಾಗಿದ್ದ. ಅವನು ನಿಮ್ಮೆಲ್ಲರನ್ನೂ ಕೇಳಿದ. ಅವನು ತುಂಬಾ ಚೆನ್ನಾಗಿದ್ದಾನಂತೆ. ಯಾವುದೋ ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗುತ್ತಾನಂತೆ. ಈ ಹಣವನ್ನು ನಿಮಗೆ ಕೊಡಲು ಹೇಳಿದ. ಹೌದಾ? ದೇವರನ್ನು ಚೆನ್ನಾಗಿಟ್ಲಿ ಪ್ರಶಾಂತ್. ಸಖಿ ತೆಗೆದುಕೊಳ್ಳಿ. ಮದುವೆ ವಿಚಾರ ಏನು ಮಾಡಿದರಿ? ನೀವು ಒಪ್ಪೋದಾದರೆ ಈ ಹಣ್ಣನ್ನು ಇವಳ ಹುಡುಗೆ ತುಂಬುವೆ. ಈ ಬಡವರ ಪಾಳಿನಲ್ಲಿ ಭಾಗ್ಯೋದಯವಾಗುವಂತಿದ್ದರೆ ನನ್ನದೇನು ಅಭ್ಯಂತರವಿಲ್ಲ. ಹಾಗಾದರೆ ಮತ್ತೆ ತಡ, ಮುಂದಿನ ವಾರವೇ ಮದುವೆ. ಒಂದು ನಿಮಿಷ, ಸಕ್ಕರೆ ತರುತ್ತೇನೆ ತಾಳು ಪ್ರಶಾಂತ್. ಹಾ, ಹೋಗಿ ಬರ್ರಿ. ಹಾಗಾದರೆ ಸಕ್ಕರೆ ತೆಗೆದುಕೋ ಪ್ರಶಾಂತ್. ತೆಗೆದುಕೊಳ್ಳ ಮತ್ತೆ ನೀನು. ತೆಗೆದುಕೊಳ್ಳತ್ತಿಗೆ. ಹಾ ಸತೀಶ್, ನಾ ಇನ್ನ ಹೋಗಿ ಬರುತ್ತೇನೆ. ಹೋಗಿ ಬಾ ಪ್ರಶಾಂತ್. ತಂಗಿ ಬಾರಮ್ಮ, ಮನೆಗೆ ಹೋಗೋಣ.